ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡಿಟಾನ್ ಹೇಗ್ ಮಾಡ್ಬೇಕು, ಡಿಟಾನ್ ಅಂದ್ರೆ ಏನು, ಡಿಟಾನ್ ಮಾಡಿದ್ರೆ ಏನು ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಆಮೇಲೆ ಎಷ್ಟು ದಿನಕ್ಕೆ ಒಂದು ಟೈಮ್ ಡಿಟಾನ್ ಅನ್ನ ಮಾಡ್ಬೇಕು ಅಂತೇಳಿ ನಾನು ನಿಮಗೆ ಇವತ್ತು ಪೂರ್ತಿ ಡೀಟೇಲ್ ಆಗಿ, ಆಮೇಲೆ ಅದ್ರ ಜೊತೆ ಥಿಯರಿನೂ ಇರುತ್ತೆ, ಪ್ರಾಕ್ಟಿಕಲ್ಲು ಇರುತ್ತೆ. ಇವತ್ತಿನ ಸೆಕ್ಷನ್ ನಿಮಗೆ ಏನೇ ಡೌಟ್ಸ್ ಇದ್ರು ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಆಯ್ತಾ? ನಾನು ನಿಮಗೆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ. ಆಮೇಲೆ ಡಿಟಾನ್ ಸೇಫ್, ಯಾವುದೇ ರೀತಿ ಮೊನ್ನೆ ನಾನು ಕ್ಲಾಸಸ್ ಬ್ಲೀಚ್ ಬಗ್ಗೆ ಮಾಡಿದ್ದೆ, ಬ್ಲೀಚ್ ನ ಯಾರಿಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ದೆ. ಸೊ ಇದು ಡಿಟಾನ್ ಅಲ್ಲಿ ಆ ರೀತಿ ಅಲ್ಲ, ನೀವೆಲ್ಲ ಸ್ಕಿನ್ ಟೈಪ್ ನವ್ರಿಗೂ ಮಾಡಬಹುದು. ಸೊ ನಿಮ್ಗೆ ಸೇಫ್, ಟ್ಯಾನು ರಿಮೂವ್ ಆಗುತ್ತೆ, ಬ್ರೈಟ್ನೆಸ್ ಬರುತ್ತೆ, ಗ್ಲೋನು ಬರುತ್ತೆ, ಆಮೇಲೆ ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ. ಆಮೇಲೆ ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ, ಕ್ಲೈಂಟಿಗೂ ರಿಸ್ಕ್ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಇದು ಸೇಫ್ ಅಂತೇಳಿ ಹೇಳ್ಬೋದು. ಏನಪ್ಪ ಡಿಟಾನ್ ಅಂದ್ರೆ, ಈ ರೀತಿ ಡಿಟಾನ್ ಬಾಕ್ಸ್ ಬರುತ್ತೆ ನೋಡಿ. ಕಂಪ್ನೀಸ್ ಸಾಕಷ್ಟು ಅದಾವೆ, ನೀವು ತಗೋಬೇಕು ಯಾವ ಕಂಪ್ನಿಯಲ್ಲಿ ಬೆಸ್ಟ್ ಇದೆ. ಸೊ ನಾನು ಮೇಜರ್ ಆಗಿ ಯೂಸ್ ಮಾಡೋ ನೇಚರ್ ಕಂಪ್ನಿಯವರು, ರಾಗ ಅವ್ರದ್ದು ಎಲ್ಲಾನು ಯೂಸ್ ಮಾಡಿದೀನಿ. ಆಮೇಲೆ ಚೆನ್ನಾಗಿದಾವೆ ಸಾಕಷ್ಟು. ಯಾಕಂದ್ರೆ ಪ್ರಾಡಕ್ಟ್ ನೀವು ಚೀಪ್ ಅಂಡ್ ಕ್ವಾಲಿಟಿದು ತಗೊಂಡ್ರಂದ್ರೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಹೈ ಕ್ವಾಲಿಟಿ ನೀವು ತಗೊಂಡ್ರಂದ್ರೆ ರಿಸಲ್ಟ್ ಸಹ ಚೆನ್ನಾಗಿರುತ್ತೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟಿಗೆ ನೀವು ಪ್ರಾಡಕ್ಟ್ ನ ತಗೊಂತಿದ್ದೀರ ಅಂದ್ರೆ ಸ್ವಲ್ಪ ಚೆನ್ನಾಗಿರೋ ಕಂಪ್ನಿ ಜೊತೆನೆ ನೀವು ತಗೊಳ್ಳಿ. ಯಾಕಂದ್ರೆ ಆ ಸೇಲ್ಸ್ ಮನ್ ಬರ್ತಾರೆ, ಅವ್ರ ಹತ್ರನೇ ತಗೊಳ್ಳಿ. ಇಲ್ಲ ಅಂದ್ರೆ ವೆಬ್ಸೈಟ್ ಹೋಗಿ ತಗೊಳ್ಳಿ. ಡೂಪ್ಲಿಕೇಟ್ ಪ್ರಾಡಕ್ಟ್ ಅನ್ನ ನೀವು ತಗೊಂಡು ಕ್ಲೈಂಟ್ ಮೇಲೆ ರಿಸ್ಕ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನನಗೆ ಲಿಂಕ್ ಅಂತ ಹೇಳಿ ನೀವು ಕಳಿಸಿ, ನಾನು ಇದ್ರ ಬಗ್ಗೆ ನಿಮ್ಗೆ ಕಳಿಸ್ಕೊಡ್ತೀನಂತೆ, ನಿಮ್ಗೆ ಏನಾದ್ರು ಅಟ್ಲೀಸ್ಟ್ ಗೊತ್ತಾಗಿಲ್ಲ ಅಂದ್ರೆ. ನೆಕ್ಸ್ಟ್ ಇವತ್ತು ಟಾಪಿಕ್ ಬಗ್ಗೆ ಬಂದ್ಬಿಡೋಣ. ಸೊ ಡಿಟಾನ್ ಎಷ್ಟು ದಿನಕ್ಕೆ ಒನ್ ಟೈಮ್ ಮಾಡಿಸ್ಬೋದು ಅಂತ ಹೇಳಿದ್ರೆ, ಅಂದ್ರೆ ನೀವು 15 ದಿವಸಕ್ಕೆ ಒನ್ ಟೈಮ್ ಮಾಡಿಸ್ಬೋದು, ತಿಂಗಳಿಗೆ ಒನ್ ಟೈಮ್ ಮಾಡಿಸ್ಬೋದು. ಟ್ಯಾನ್ ತುಂಬಾನೇ ಚೆನ್ನಾಗಿ ರಿಮೂವ್ ಆಗುತ್ತೆ, ಕ್ರಮೇಣವಾಗಿ ರಿಮೂವ್ ಆಗುತ್ತೆ. ಒಂದೇ ಟೈಮ್ ರಿಮೂವ್ ಆಗೋದಿಲ್ಲ, ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಟ್ಯಾನ್ ಅನ್ನೋದು. ಆಮೇಲೆ ನೀವು ಎಲ್ಲಾ ಸ್ಕಿನ್ ಟೈಪ್ಸ್ ಅವ್ರಿಗೂ ಇದನ್ನ ಡಿಟಾನ್ ಅನ್ನ ಮಾಡ್ಬೋದು, ಯಾವ್ದೇ ರೀತಿ ರಿಸ್ಕ್ ಇಲ್ದೇನೆ. ಸೊ ಬ್ರೈಡ್ಗೂ ಸತ ನೀವು ಈ ತರ ಡಿಟಾನ್ ಅನ್ನ ಕೊಡ್ಬೋದು. ಬ್ಲೀಚ್ ಅಲ್ಲಿ ಹಂಗ ಆಗೋದಿಲ್ಲ. ಸೊ ಅವ್ರ ಸ್ಕಿನ್ ಟೈಪ್ ನೋಡಿ ಕೊಡ್ಬೇಕಾಗುತ್ತೆ, ರಿಸ್ಕ್ ಇರುತ್ತೆ. ಸೊ ಇದ್ರಲ್ಲಿ ರಿಸ್ಕ್ ಇರೋದಿಲ್ಲ, ನೀವೆಲ್ಲಾ ಸ್ಕಿನ್ಗೂ ಮಾಡಬಹುದು. ಆಮೇಲೆ ಇದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತಪ್ಪ ಅಂದ್ರೆ, ಒಂದು 40 ಮಿನಿಟ್ಸ್ ಆದ್ರೂ ಬೇಕು ಇದಕ್ಕೆ. ಆಮೇಲೆ ಪ್ರಾಡಕ್ಟ್ಸ್ ಏನೇನ್ ಬೇಕು, ಏನೇನ್ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳೋದಾದ್ರೆ ಒಂದೊಂದ ಹೇಳ್ತೀನಿ ನೋಡಿ. ಈ ತರ ಬ್ಲೀಚ್ ಅಲ್ಲ, ಡಿಟಾನ್ ಬಾಕ್ಸ್ ಅನ್ನ ತಗೊಳ್ಳಿ. ಆಮೇಲೆ ನಿಮಗೆ ಫೇಶಿಯಲ್ ಬ್ಯಾಂಡ್, ಗೌನು, ನೆಕ್ಸ್ಟ್ ಸನ್ಸ್ಕ್ರೀನು, ಆಮೇಲೆ ಕ್ಲೀನ್ ಮಾಡೋಕೆ ಈ ರೀತಿ ಸ್ಪಾಂಜು, ಆಮೇಲೆ ಟೋನರು, ಕ್ಲೆನ್ಸಿಂಗ್ ಮಿಲ್ಕ್. ಟೋನರ್ ಅಂದ್ರೆ ನೀವು ಏನಪ್ಪ, ರೋಸ್ ವಾಟರ್ಗೂ ಟೋನರ್ ಅಂತೀವಿ. ಅದನ್ನು ಟೋನರ್ ಕೆಲಸನ ಮಾಡುತ್ತೆ. ಇಷ್ಟು. ಆಮೇಲೆ ಇದು ಪ್ಯಾಕ್ ಹಚ್ಚೋಕೋಸ್ಕರ ಈ ರೀತಿ ಪ್ಯಾಕ್ ಬ್ರಷ್. ಇಷ್ಟು ಪ್ರಾಡಕ್ಟ್ ನಮ್ಗೆ ಡಿಟಾನ್ ಮಾಡೋಕೆ ಬೇಕಾಗುತ್ತೆ. ಇದ್ರ ಪ್ರೊಸೆಸಿಂಗ್ ಏನಪ್ಪಾ ಅಂದ್ರೆ, ನಾನು ನಿಮ್ಗೆ ಡೆಮೋ ಮಾಡಿ ತೋರಿಸ್ತೀನಿ. ಇದ್ರ ಬೆನಿಫಿಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒನ್ ಟೈಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರ ಬೆನಿಫಿಟ್ ಏನಿದೆ ಅಂತ ಹೇಳಿ. ಸೊ ಕ್ಲೈಂಟಿಗೂ ಸಹ ನಾವು ಸೇಫರ್ ನಲ್ಲಿ ನಾವು ಈ ಸರ್ವಿಸ್ ಅನ್ನು ನಾವು ಪ್ರೊವೈಡ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಬನ್ನಿ, ಇವಾಗ ನಾನು ನಿಮ್ಗೆ ಡೆಮೋ ಕೊಡ್ತೀನಂತೆ. ಅದು ಫೇಶಿಯಲ್ ಬ್ಯಾಂಡ್ ಅನ್ನಲ್ಲ, ನಾನು ಈ ರೀತಿ ಬ್ಯಾಂಡ್ ಅನ್ನ ಯೂಸ್ ಮಾಡ್ತೀನಿ. ಈಸಿ ನನಗೆ, ಯಾಕಂದ್ರೆ ಹೇರು ಮುಖದ ಮೇಲೆ ಬರಬಾರ್ದು ಅಂತೇಳಿ. ಆಮೇಲೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ಫೇಸನ್ನ ನೀಟಾಗಿ. ಕ್ಲೆನ್ಸಿಂಗ್ ಮಿಲ್ಕ್ ತಗೊಂಡು ಚೆನ್ನಾಗಿ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ನೀವು ಮಧ್ಯದಲ್ಲಿ ರೋಸ್ ವಾಟರ್ ಸಹ ತಗೋಬಹುದು, ಡೀಪ್ ಕ್ಲೆನ್ಸ್ ಮಾಡುತ್ತೆ ಫೇಸ್. ನೀವು ಕ್ಲೈಂಟಿಗೆ ಗೌನ್ ಹಾಕಿ ಅವ್ರಿಗೆ ಮಾಡಿ, ನಾನು ನಿಮ್ಗೆ ಡೆಮೋ ಕೊಡ್ತಾ ಇರೋದ್ರಿಂದ ಅದೇ ರೀತಿ ಹೀಗೆ ಮಾಡ್ತಾ ಇದ್ದೀನಿ. ನೀಟಾಗಿ 1 ನಿಮಿಷ ಕ್ಲೆನ್ಸ್ ಮಾಡ್ಕೊಳ್ಳಿ ಫೇಸ್ನ ಫುಲ್ಲು. ಪೂರ್ತಿ ಕ್ಲೀನ್ ಆಗಿದೆ ಫೇಸು. ನೆಕ್ಸ್ಟ್ ಡಿಟಾನ್ ಅನ್ನ ಒಂದು ಬೌಲಿಗೆ ತಗೊಳ್ಳಿ.
ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನ ತಗೊಳ್ಳಿ. ನನ್ನ ಫೇಸಿಗೆ ಎಷ್ಟು ಬೇಕೋ ನಾನು ಅಷ್ಟು ತೊಗೊತಾ ಇದ್ದೀನಿ. ಸೊ ಇದರಲ್ಲಿ ಮಿಕ್ಸ್ ಮಾಡುವಂಥದ್ದು ಏನು ಇರೋದಿಲ್ಲ, ಓನ್ಲಿ ಪ್ಯಾಕ್ ಥರ ನೀವು ಅಪ್ಲೈ ಮಾಡಿಬಿಡ್ಬೋದು. ನೋಡಿ ಈ ರೀತಿ ತೊಗೊಂಡಿದ್ದೀನಿ. ಸೊ ಫೇಸಿಗೆ ನೀಟಾಗಿ ಅಪ್ಲೈ ಮಾಡಿ. ಇದು ಕೂದಲಿಗೆ ಹತ್ತಿದ್ರೂ ಸಹ ಏನೂ ಆಗೋದಿಲ್ಲ. ನೀವು ಕಣ್ಮೇಲೆ ಸಹ ಹಚ್ಚಿ ಕ್ಲೈಂಟಿಗೆ ಐಪ್ಯಾಡ್ ಇಟ್ಟು ಮಲಿಸ್ಬಿಡ್ಬೋದು, ನೋ ಪ್ರಾಬ್ಲಮ್. ತಿನ್ನಾಗಿನೂ ಅಪ್ಲೈ ಮಾಡಿಬಿಡಿ. ಎಷ್ಟು ಪ್ರಾಡಕ್ಟ್ ಬೇಕಲ್ಲ ಅಷ್ಟನ್ನು ನೀಟಾಗಿ ಅಪ್ಲೈ ಮಾಡಿ. ನೋಡಿ ಇದನ್ನು 10 ರಿಂದ 15 ನಿಮಿಷವರೆಗೂ ಬಿಟ್ಬಿಡಿ, ಆಯಿತಾ? ಸೊ 15 ನಿಮಿಷ ಆಗಿದೆ. ಇವಾಗ ನಾನು ಸ್ವಲ್ಪ ರೋಸ್ ವಾಟ್ರ್ ತೊಗೊತೀನಿ. ರೋಸ್ ವಾಟ್ರ್ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಜೆಂಟಲ್ ಆಗಿ ಮಸಾಜ್ ಮಾಡಿ. ಈ ರೀತಿ ಜೆಂಟಲ್ ಮಸಾಜ್ ಮಾಡಿ. ಸಾಕು. ಫೇಸ್ನ ನಾನು ವಾಶ್ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ಇವಾಗ ಏನು ಮಾಡಿ, ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಅವ್ರ ಫೇಸಿಗೆ. ಸನ್ಸ್ಕ್ರೀನ್ ಮಾತ್ರ ಯಾವಾಗಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿಪ್ಪ. ಡಿಟರ್ನ್ ಕಂಪ್ಲೀಟ್ ಆಯ್ತು. ನೋಡಿ ಇಷ್ಟೇ ಪ್ರೊಸೆಸಿಂಗು. ನಿಮಗೆ ಪ್ರಾಡಕ್ಟ್ ನಾಲೆಜ್ ಕೊಟ್ಟಿದ್ದೀನಿ ನಾನು. ಪ್ರಾಕ್ಟಿಕಲ್ ಆಗಿ ನನ್ನ ಫೇಸ್ ಮೇಲೆ ನಾನು ನಿಮಗೆ ಡೆಮೋನ್ಸ್ಟ್ರೇಷನ್ನ ಮಾಡಿ ತೋರಿಸಿದ್ದೀನಿ. ಇದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಕ್ಲೈಂಟಿಗೆ ಅಪ್ಲೈ ಮಾಡಿ, ಓಕೆನಾ? ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಬಂದಮೇಲೆ ನೀವು ಕ್ಲೈಂಟ್ ಮೇಲೆ ಮಾಡಿ, ಓಕೆ? ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.